ಬೆಳಗಾವಿಯಲ್ಲಿ ವರುಣಾರ್ಭಟ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿಯ ರಭಸಕ್ಕೆ ಕುಂದಾನಗರಿ ಜನರು ಕಂಗಾಲಾಗಿದ್ದಾರೆ. ಬೆಳಗಾವಿಯಲ್ಲಿ ವರುಣಾರ್ಭಟ ಇದೀಗ ನಾನಾ ಅವಾಂತರಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿರುಗಾಳಿಯ ರಭಸಕ್ಕೆ ಕುಂದಾನಗರಿ ಜನರು ಕಂಗಾಲಾಗಿದ್ದಾರೆ. ಗಾಳಿಯ ರಭಸಕ್ಕೆ ಕಿತ್ತು ಹೋಗಿದೆ ಮನೆಯ ಮೇಲ್ಚಾವಣಿ. ಚಿಕ್ಕೋಡಿಯ ಕರೋಶಿಯಲ್ಲಿ ರಣಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಥಣಿಯ ಸಂಬರಗಿ ಜಂಬಗಿಯಲ್ಲಿ ವರುಣಾರ್ಭಟ. ಧಾರಾಕಾರವಾಗಿ ಸುರಿದ ಮಳೆಗೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಧರೆಗುಳಿದ ಗಿಡ ಮರಗಳು ಹಾಗೆ ವಿದ್ಯುತ್ ಕಂಬಗಳು, ಮನೆಯಲ್ಲಿದ್ದ ವಸ್ತುಗಳು ಹಾಗೆ ದವಸ ಧಾನ್ಯಗಳಿಗೂ ಹಾನಿಯಾಗಿದೆ. ಮಳೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಜನರು ಕಂಗಾಲಾಗಿದ್ದಾರೆ. ಇದೀಗ ಬೆಳಗಾವಿಯಲ್ಲಿ ವರುಣಾರ್ಭಟ ನಾನಾ ಅವಾಂತರಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಬಿರುಗಾಳಿಯ ರಭಸಕ್ಕೆ ಕುಂದಾನಗರಿ ಜನರು ಕಂಗಾಲಾಗಿದ್ದಾರೆ. ಗಾಳಿಯ ರಭಸಕ್ಕೆ ಕಿತ್ತು ಹೋಗಿದೆ ಮನೆಯ ಮೇಲ್ಚಾವಣಿ. ಚಿಕ್ಕೋಡಿಯ ಕರೋಶಿಯಲ್ಲಿ ರಣಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಥಣಿಯ ಸಂಬರಗಿ ಹಾಗೆ ಜಂಬಗಿಯಲ್ಲಿ ವರುಣಾರ್ಭಟ. ಧಾರಾಕಾರವಾಗಿ ಸುರಿದ ಮಳೆಗೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಧರೆಗುರುಳಿದ ಗಿಡ ಮರಗಳು ಹಾಗೆ ವಿದ್ಯುತ್ ಕಂಬಗಳು, ಮನೆಯಲ್ಲಿದ್ದ ವಸ್ತುಗಳು ದವಸ ಧಾನ್ಯಗಳಿಗೂ ಕೂಡ ಹಾನಿಯಾಗಿದೆ. ಮಳೆಗೆ 16 ಲಕ್ಷ ರೂಪಾಯಿ ನಷ್ಟ ಆಗಿರುವಂತದ್ದು. ಜನರು ಕಂಗಾಲಾಗಿದ್ದಾರೆ. ಇದೀಗ ಬೆಳಗಾವಿಯ ವರುಣಾರ್ಭಟಕ್ಕೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕೋಡಿಯ ಕರೋಶಿಯಲ್ಲಿ ರಣಮಳೆಗೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಥಣಿಯ ಸಂಬರ್ಗಿ ಹಾಗೆ ಜಂಬಗಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಧರೆಗುರುಳಿದ ಗಿಡ ಮರಗಳು ಹಾಗೆ ವಿದ್ಯುತ್ ಕಂಬಗಳು, ಕುಂದಾನಗರಿ ಜನರು ಕಂಗಾಲಾಗಿದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳು ಹಾಗೆ ದವಸ ಧಾನ್ಯಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಮನೆಗಳಿಗೆ ಈಗ ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಗಡಿಭಾಗದ ಬಹುತೇಕ ನದಿಗಳಲ್ಲಿ ಖಾಲಿಯಾದ ಜೀವಜಲ. ಆಹಾರ ಅರಸಿ ಬಂದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಿಕ್ಕೋಡಿ ಜಿಲ್ಲೆಯ ಬೂದಿಹಾಳದಲ್ಲಿ ಬೃಹತ್ ಮೊಸಳೆ ಸೆರೆ. ದೂದ್ಗಂಗಾ ನದಿಯಿಂದ ಬೂದಿಹಾಳಕ್ಕೆ ಬಂದಿದ್ದ ಮೊಸಳೆಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅರಣ್ಯ ಇಲಾಖೆ. ಇದೀಗ ಗಡಿಭಾಗದ ಬಹುತೇಕ ನದಿಗಳಲ್ಲಿ ಜಲಜೀವ ಖಾಲಿಯಾಗಿರುವಂತದ್ದು. ಆಹಾರ ಅರಸಿ ಬಂದಿದೆ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಿಕ್ಕೋಡಿ ಜಿಲ್ಲೆಯ ಬೂದಿಹಾಳದಲ್ಲಿ ಬೃಹತ್ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ. ದೂದ್ಗಂಗಾ ನದಿಯಿಂದ ಬೂದಿಹಾಳಕ್ಕೆ ಬಂದಿದ್ದ ಬೃಹತ್ ಮೊಸಳೆಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಬಹುತೇಕ ನದಿಗಳಲ್ಲಿ ಜೀವಜಲ ಖಾಲಿಯಾಗಿದೆ. ಆಹಾರವನ್ನ ಅರಸಿ ಬಂದಿದೆ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಿಕ್ಕೋಡಿ ಜಿಲ್ಲೆಯ ಬೂದಿಹಾಳದಲ್ಲಿ ಬೃಹತ್ ಮೊಸಳೆಯನ್ನ ಸೆರೆ ಹಿಡಿಯಲಾಗಿದೆ. ಗಡಿಭಾಗದ ಬಹುತೇಕ ನದಿಗಳಲ್ಲಿ ಈಗ ಖಾಲಿಯಾಗಿದೆ ಜೀವಜಲ. ಆಹಾರ ಅರಸಿ ಬಂದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಿಕ್ಕೋಡಿ ಜಿಲ್ಲೆಯ ಬೂದಿಹಾಳದಲ್ಲಿ ಬೃಹತ್ ಮೊಸಳೆಯನ್ನ ಸೆರೆ ಹಿಡಿಯಲಾಗಿದೆ. ಜೊತೆಗೆ ದೂದ್ಗಂಗಾ ನದಿಯಿಂದ ಬೂದಿಹಾಳಕ್ಕೆ ಬಂದಿದ್ದಂತಹ ಈ ಮೊಸಳೆಯನ್ನ ಇದೀಗ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಒಂದು ಕಡೆ ಮಳೆ ಅವಾಂತರ ಸೃಷ್ಟಿಯಾಗ್ತಾ ಇದ್ರೆ ಮತ್ತೊಂದು ಕಡೆ ಜೀವಜಲ ಖಾಲಿಯಾಗಿರುವಂತದ್ದು. ಗಡಿಭಾಗದಲ್ಲಿ ಆಹಾರ ಅರಸಿ ಬಂದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಿಕ್ಕೋಡಿ ಜಿಲ್ಲೆಯ ಬೂದಿಹಾಳದಲ್ಲಿ ಬೃಹತ್ ಮೊಸಳೆಯ ಸೆರೆ. ದೂದ್ಗಂಗಾ ನದಿಯಿಂದ ಬೂದಿಹಾಳಕ್ಕೆ ಬಂದಿದ್ದಂತ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಮೊಸಳೆಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಚಿಕ್ಕೋಡಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಒಂದ್ ಕಡೆ ಬೆಳಗಾವಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಜನರು ಕಂಗಾಲಾಗಿದ್ದಾರೆ.
ದವಸ ಧಾನ್ಯಗಳೆಲ್ಲ ಮಳೆಯಿಂದ ಹಾನಿಯಾಗಿದೆ, ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಮತ್ತೊಂದು ಕಡೆ ಆಹಾರವನ್ನು ಅರಸಿ ಬಂದಿರುವಂತಹ ಬೃಹದಾಕಾರದ ಮೊಸಳೆಯನ್ನು ಸೆರೆ ಹಿಡಿದಿದ್ದಾರೆ ಗ್ರಾಮಸ್ಥರು. ಜೊತೆಗೆ ಆಹಾರ ಅರಸಿ ಬಂದಂಥ ಮೊಸಳೆಯನ್ನು ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ.